ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗ್ಳೂರಲ್ಲೂ ಬಿಸಿಲಿಲ್ಲ ಅಂತಿರಲ್ಲ, ನೋಡಿ ಬ್ಯಾಂಗ್ಳೂರಲ್ಲೂ ಬಿಸಿಲಿದೆ ಆಯಿತಾ. ನೋಡಿ ಇದು ಬೆಳಿಗ್ಗೆ 10 ಗಂಟೆ ಬಿಸಿಲು, ಬಟ್ ಊರಿನಷ್ಟು ಬಿಸಿಲಿಲ್ಲ, ಸುಡಲ್ಲ. ಮನೆ ಒಳಗಡೆ ಸೆಕೆ ಅಂತ ಅನಿಸಲ್ಲ, ಬಟ್ ಮನೆಯಿಂದ ಆಚೆ ಹೋದರೆ ಸೆಕೆ ಅಂತಲೇ ಅನಿಸುತ್ತೆ. ಸಖತ್ ಸೆಕೆ ಆಗಿರುತ್ತೆ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ನನ್ನ ಮಗಂದು ಲಾಸ್ಟ್ ಮಂತ್ ಫೋಟೋಶೂಟ್, ಅಂದರೆ 12ನೇ ತಿಂಗಳಿನ ಫೋಟೋಶೂಟ್ ಮಾಡಿರೋದು. ನಾನು 11 ತಿಂಗಳು ಫೋಟೋಶೂಟ್ ಕೂಡ ಮನೇಲೇ ಮಾಡಿದ್ದೆ, ಬಟ್ ಇದು ಲಾಸ್ಟ್ನೇದು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಆಚೆ ಕಡೆ ಫೋಟೋಶೂಟ್ ಮಾಡ್ಕೊಂಡು ಬಂದಿರೋದು. ಒಂದೇ ಥೀಮಲ್ಲಿ ಮಾಡಿರೋದು. ನೋಡಿದ್ದು ಬ್ಯಾಂಗ್ಳೂರು ಲುಲ್ಲು ಮಾಲ್. ಈ ದಾರಿಯಿಂದನೇ ಹೋಗಬೇಕು. ರಾಜಾಜಿನಗರ ಹೋಗಬೇಕಿತ್ತು ನನಗೆ. ಸೊ ರಾಜಾಜಿನಗರ ಹೋಗ್ಬಿಟ್ಟು ನೋಡಿ ವೆದರ್ ಏನು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿತ್ತು. ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ, ಅದು ಬಿಟ್ಟರೆ ವೆದರ್ ಸೂಪರಾಗಿತ್ತು. ಇಲ್ಲಿ ನಾನು ಫೋಟೋಶೂಟ್ ಅವ್ರದ್ದು ಸ್ಟುಡಿಯೋಗೆ ಹೋಗಿದ್ದೆ. ಆ ಸ್ಟುಡಿಯೋಲಿ ನೋಡಿ ಎಲ್ಲನೂ ಇತ್ತು. ಡೇ 1 ಬೇಬಿಯಿಂದ ಟೋಡ್ಲರ್ ತನಕನೂ ಅವರು ಫೋಟೋಶೂಟ್ನ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಜೋಡಿಸಿಟ್ಕೊಂಡಿದ್ರು ಅಂತ ಅಂದ್ಬಿಟ್ಟು. ನಾವು ಇಟ್ಟಿರೋದು ಒಂದು ನೆನಪಾಗಲ್ಲ ನಮಗೆ, ಬಟ್ ನೋಡಿ ಇದು ಯಾವುದೋ ಬೇಬಿಗೆ, ಇನ್ನೊಂದು ಬೇಬಿಗೆ ಥೀಮ್ ರೆಡಿ ಮಾಡಿಟ್ಟಿದ್ರು. ಈ ಥರ ಸೋಫಾಗಳಲ್ಲೆಲ್ಲನೂ ಕೂರಿಸ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರುತ್ತೆ ಅದು. ಬಟ್ ಅವನು ಕೂರಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೇ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಎಲ್ಲ ಕಡೆಯೂ ಅದೇ ಥೀಮ್ಗೆ ಏನೇನು ಬೇಕಲ್ಲ ಎಲ್ಲ ಅದೇ ಇತ್ತು. ಇಲ್ಲಿ ಯಾವುದೋ ಒಂದು ನ್ಯೂ ಬೋರ್ನಿಗೆ ರೆಡಿ ಮಾಡ್ತಾಯಿದ್ರು ಅವರು. ಇಲ್ಲಿ ನನ್ನ ಮಗನಿಗೆ ರೆಡಿ ಮಾಡ್ತಾಯಿದ್ವಿ ನಾವು. ಅವನಿಗೆ ರೆಡ್ ಟಿ ಶರ್ಟ್ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಅವ್ನ ಬಟ್ಟೆ ಅವರು ಕೊಡ್ತಾಯಿದ್ರು, ಬಟ್ ಅದಕ್ಕಿಂತ ಇದೇ ಚೆನ್ನಾಗಿತ್ತು. ನಾನು ಇರಲಿ ಅಂತ ಅಂದ್ಬಿಟ್ಟು ಒಂದು ಬಟ್ಟೆ ತೊಗೊಂಡೋಗಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು. ಯಾಕೋ ಬೇರೆ ಮಕ್ಳಿಗೆ ಹಾಕಿರೋ ಬಟ್ಟೆ ಹಾಕೋದು ಬೇಡ ಅಂತ ಅನ್ನಿಸ್ತು. ಏನಕ್ಕೂ ಅಲ್ಲ, ಏನು ಡಿಮಾಕು ಅದಕ್ಕೆ ಇದಕ್ಕೆ ಅಂತಲ್ಲ, ಏನಕ್ಕೂ ಅಲ್ಲ. ಬಟ್ ಅವನಿಗೆ ಸ್ಕಿನ್ ಸೆನ್ಸಿಟಿವ್ ಇದೆ, ಅದೊಂದು ಇಶ್ಯೂಗೋಸ್ಕರ ಅಷ್ಟೇ. ಅದೊಂದು ಪ್ರಾಬ್ಲಮ್ ಆಗಬಾರ್ದಲ್ಲ. ಅವ್ನ ಬರ್ಡೇ ಬೇರೆ ಬಂತು. ಅವ್ನ ಬರ್ಡೇ ಬಂತೋ ಬರಲಿಲ್ಲೋ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಇದೊಂದು ಬರ್ಡೇಕ್ಕಿಂತ ಮೊದಲು ಮಾಡಿರೋದು. ನೋಡಿ ನನ್ನ ಮಗ ರಾಜನ ಥರ ರೆಡಿ ಆದ. ನನ್ನ ಮಗ ರಾಜನೇ ರೀ. ನಾನು ಡೇ 1ಇಂದನೂ ಅವನು ಕರೆಯೋದು ಹಂಗೆ, ನನ್ನ ಪ್ರೆಗ್ನೆನ್ಸಿಂದನೂ ಕರೆಯೋದು ಹಂಗೆ, ನನ್ನ ಮಗ ರಾಜ ಅಂತ. ನಿಜ, ನನ್ನ ಮಗ ರಾಜನೇ. ಅದೇನೋ ಅವನಿಗೆ ಸಿಕ್ಬಿಟ್ಟಿತ್ತು, ಅದು ಬ್ಯಾಗ್ ಹಾಕೋತಾ ಇದ್ದ ಅವನು. ಅವನಿಗೆ ಶೂಸ್ ಒಂದು ಸ್ವಲ್ಪ ಇರಿಟೇಟ್ ಆಯಿತು ಅಂತ ಅಂದ್ಕೊತೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ರಫ್ ಆಗಿತ್ತು. ಸೊ ನೋಡಿ ಇಲ್ಲೆಲ್ಲ ರೆಡಿಯಾಗಿದೆ ಥೀಮ್. ಫೆರಾರಿ ಕಾರಲ್ಲಿ ನಮ್ಮ ಮಗಂದೊಂದು ಫೋಟೋಶೂಟ್ ಮಾಡಿಸೋಣ ಅಂತ ನಾನು ಬೇರೆ ಥೀಮ್ ಸೆಲೆಕ್ಟ್ ಮಾಡಿದ್ದೆ. ಬಟ್ ಅವ್ರ ಡ್ಯಾಡಿ ಇದು ಓಕೆ ಅಂತ ಅನ್ನಿಸ್ತಾ ಇದೆ, ನಿನಗೆ ಓಕೆ ಅಂತ ಅನ್ನಿಸಿದ್ರೆ ನೋಡು, ಇಲ್ಲ ಅಂತಂದರೆ ಬೇರೆದು ನೀನು ಸೆಲೆಕ್ಟ್ ಮಾಡ್ಕೊ, ತೊಂದರೆ ಇಲ್ಲ ಅಂತ ಅಂದರು. ಬಟ್ ಇರಲಿ, ಇದು ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ. ಅವನು ಫಸ್ಟೆಲ್ಲ ಚೆನ್ನಾಗೇ ಇದ್ದ, ಫೋಟೋಸ್ ತಗೋತಾ ಇದ್ದ. ಆಮೇಲೆಲ್ಲ ಕಿತ್ತು ಬಿಸಾಕ್ತಾ ಇದ್ದ. ಗ್ಲಾಸು ಹಾಕೋತಾ ಇರಲಿಲ್ಲ. ಅವ್ರು ಹಾಕಿ ಮೇಡಮ್ ಇಟ್ಕೊತಾನೆ, ನಾನು ತೆಗಿತೀನಿ ಅಂತ ಅಂದರು. ಬಟ್ ಇಟ್ಕೋತಾ ಇರಲಿಲ್ಲ. ಕಾರ್ ಮುಂದೆ ಇಟ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಅಂದರು. ಆಗ ಒಂದು ಸ್ವಲ್ಪ ಅಳ್ತಾ ಇದ್ದ. ಯಾಕೆಂದರೆ ಅವನಿಗೆ ಭಯ ಆಯಿತೋ ಏನೋ ಗೊತ್ತಿಲ್ಲ, ಅಳ್ತಾ ಇದ್ದ. ಬಟ್ ಇವರು ಫೋಟೋಗ್ರಾಫರು ಅಷ್ಟೇ, ತುಂಬಾ ತಾಳ್ಮೆ ಜಾಸ್ತಿ ಇತ್ತು. ಅವ್ನು ಯಾರ ಹತ್ರನೂ ನಗಾಡಲ್ಲ, ಮಾತಾಡಲ್ಲ, ಯಾರು ಮುಟ್ಟರೆ ಅವನಿಗೆ ಆಗಲ್ಲ. ಬಟ್ ಅವ್ರ ಹತ್ರ ಚೆನ್ನಾಗೇ ಇದ್ದ ಅವನು, ಆಟ ಆಡಿಕೊಂಡು. ಅವರು ಕೂಡ ಆಟ ಆಡಿಸ್ತಾಯಿದ್ರು. ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಾನು ಮತ್ತು ಮಾನು ಹಿಂದ್ಗಡೆಯಿಂದ ಆಟ ಆಡಿಸ್ತಾ ಇದ್ವಿ ಅವನಿಗೆ. ಅವರು ಬೇರೆ ಬೇರೆ ಥರದಲ್ಲಿ ಹೇಳಿದ್ರು, ಬಟ್ ಅದು ಯಾಕೋ ನಂಗೆ ಕೂರಲ್ಲ ಹಿಂಗೆ ಕೂರಲ್ಲ ಅಂದ್ಕೊತಾ ಇದ್ದ, ಆಟ ಮಾಡ್ತಾ ಇದ್ದ. ಬಟ್ ನಮಗೆ ಎಷ್ಟು ಯಾವ ಥರದ್ದು ಬೇಕಿತ್ತು ಆ ಥರ ಫೋಟೋಸ್ ಸಿಕ್ತು ಸಾಕು. ಎಲ್ಲ ಕಿತ್ತು ಬಿಸಾಕ್ತಾ ಇದ್ದ. ಇದು ಸ್ಟೇರಿಂಗ್ ಒಂದು ಇಟ್ಬಿಟ್ಟು ಬಾಕಿ ಎಲ್ಲ ಸೀಟು, ಆಮೇಲೆ ಎದುರುಗಡೆದು ಗ್ಲಾಸು ಎಲ್ಲ ಕಿತ್ತು ಬಿಸಾಕ್ತಾ ಇದ್ದ. ಆಮೇಲೆ ಆ ಜಾಕೆಟ್ ಎಲ್ಲ ತೆಗೆದು, ಶೂಸ್ ಎಲ್ಲ ತೆಗೆದು ಇಲ್ಲಿ ಹೊರಗಡೆ ಅವರು ಪೆನ್ ಡ್ರೈವ್ಗೆ ಹಾಕ್ಕೊಡ್ತಾಯಿದ್ರು ಕಾಪೀಸ್ನೆಲ್ಲ. ಆಗ ನಾನು ಅಲ್ಲೇ ಕೂರಿಸ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಅಂತ ನೋಡಿದೆ. ಚೆನ್ನಾಗೇ ಕೂತ್ಕೊಂಡಿದ್ದ. ಅದಕ್ಕೆ ವೀಡಿಯೋ ಮಾಡಿಬಿಟ್ಟೆ. ಹಾಗೆ ಫೋಟೋಶೂಟ್ ಮುಗಿಸ್ಕೊಂಡು ನಾನು, ನನ್ನ ಮಗ ಮನೆಗೆ ಬಂದ್ವಿ. ವಿಡಿಯೋಸ್ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಸ್ಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ 1K ಹತ್ತಿರ ಇದ್ದೀನಿ. 1K ಆಗುತ್ತೆ, ಬಟ್ ಒಂದು 2-3 ಡೇಸಲ್ಲಿ ಲೆಸ್ ಆಗುತ್ತೆ. ಬೇಕಂತಾನೆ ಲೆಸ್ ಮಾಡ್ತಾರೋ ಇಲ್ಲ ಅಂತಂದರೆ ಸಬ್ ಮಾಡಿದವ್ರೇ 1K ಆಗಬಾರ್ದು ಅಂತ ಹೇಳಿ ಲೆಸ್ ಮಾಡ್ತಾರೋ ಗೊತ್ತಿಲ್ಲ. ಥ್ಯಾಂಕ್ ಯು.